ಕೊನೆಗೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 16 ದಿನಗಳ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಧರಾಗಿದ್ದಾನೆ. ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. 16 ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್. 16 ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್. ಸಚಿನ್ ಆತ್ಮಹತ್ಯೆ ಕೇಸ್ನ A1 ರಾಜು ಕಪನೂರ್, ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ 6 ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ನೋಟಿಸ್ ಬೆನ್ನಲ್ಲೇ ರಾಜು ಕಪನೂರ್ ವಿಚಾರಣೆಗೆ ಹಾಜರಾಗಿದ್ದ. ಬಿಟ್ಟಿ ಬಿಲ್ಡಪ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 16 ದಿನ ಆಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು. ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು 4 ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಪ್ರತ್ಯಕ್ಷನಾಗಿದ್ದ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪನೂರ್ಗೆ ಬೆಂಬಲಿಗರ ರಾಜಮರ್ಯಾದೆ ಸಿಕ್ತು. ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ. 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು. ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 16 ದಿನಗಳ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಧರಾಗಿದ್ದಾನೆ. ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. 16 ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್. 16 ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್. ಸಚಿನ್ ಆತ್ಮಹತ್ಯೆ ಕೇಸ್ನ A1 ರಾಜು ಕಪನೂರ್, ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ 6 ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ನೋಟಿಸ್ ಬೆನ್ನಲ್ಲೇ ರಾಜು ಕಪನೂರ್ ವಿಚಾರಣೆಗೆ ಹಾಜರಾಗಿದ್ದ. ಬಿಟ್ಟಿ ಬಿಲ್ಡಪ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 16 ದಿನ ಆಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು. ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು 4 ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಪ್ರತ್ಯಕ್ಷನಾಗಿದ್ದ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪನೂರ್ಗೆ ಬೆಂಬಲಿಗರ ರಾಜಮರ್ಯಾದೆ ಸಿಕ್ತು. ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ. 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು. ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 16 ದಿನಗಳ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಧರಾಗಿದ್ದಾನೆ. ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. 16 ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್. 16 ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್. ಸಚಿನ್ ಆತ್ಮಹತ್ಯೆ ಕೇಸ್ನ A1 ರಾಜು ಕಪನೂರ್, ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ 6 ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ.
ಸಿಐಡಿ ನೋಟಿಸ್ ಬೆನ್ನಲ್ಲೇ ರಾಜು ಕಪ್ನೂರ್ ವಿಚಾರಣೆಗೆ ಹಾಜರಾಗಿದ್ದ. ಬಿಟ್ಟಿ ಬಿಲ್ಡಪ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 16 ದಿನ ಆಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು. ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು 4 ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಪ್ರತ್ಯಕ್ಷನಾಗಿದ್ದ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪ್ನೂರ್ಗೆ ಬೆಂಬಲಿಗರ ರಾಜಮರ್ಯಾದೆ ಸಿಕ್ತು. ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ. 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು. ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 16 ದಿನಗಳ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಧರಾಗಿದ್ದಾನೆ. ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. 16 ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್. 16 ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್. ಸಚಿನ್ ಆತ್ಮಹತ್ಯೆ ಕೇಸ್ನ A1 ರಾಜು ಕಪ್ನೂರ್, ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ 6 ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ನೋಟಿಸ್ ಬೆನ್ನಲ್ಲೇ ರಾಜು ಕಪ್ನೂರ್ ವಿಚಾರಣೆಗೆ ಹಾಜರಾಗಿದ್ದ. ಬಿಟ್ಟಿ ಬಿಲ್ಡಪ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 16 ದಿನ ಆಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು. ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು 4 ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಪ್ರತ್ಯಕ್ಷನಾಗಿದ್ದ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪ್ನೂರ್ಗೆ ಬೆಂಬಲಿಗರ ರಾಜಮರ್ಯಾದೆ ಸಿಕ್ತು. ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ. 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು. ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೊನೆಗೂ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ನ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. 16 ದಿನಗಳ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಅಂಧರಾಗಿದ್ದಾನೆ. ಸಚಿನ್ ಪಾಂಚಾಳ್ ಯುವ ಗುತ್ತಿಗೆದಾರ. ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಕಲಬುರಗಿಯಲ್ಲಿ ಜೀವನ ಸಾಗಿಸ್ತಾ ಇದ್ದ. ಇದ್ದಕ್ಕಿದ್ದಂತೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿದ್ದ. 16 ದಿನಗಳಿಂದ ಆರೋಪಿಗಳನ್ನ ಹುಡುಕಾಡೋಕೆ ಹೆಣಗಾಡ್ತಾ ಇದ್ದ ಸಿಐಡಿ ಪೊಲೀಸರು ಕೊನೆಗೂ 6 ಆರೋಪಿಗಳನ್ನ ಬಂಧಿಸಿದ್ದಾರೆ. ಸಚಿನ್ ಆತ್ಮಹತ್ಯೆ ಕೇಸ್ ಆರೋಪಿ ಅಂದರ್. 16 ದಿನಗಳ ಬಳಿಕ ಬಿಲ್ಡಪ್ ರಾಜು ಅರೆಸ್ಟ್. ಸಚಿನ್ ಆತ್ಮಹತ್ಯೆ ಕೇಸ್ನ A1 ರಾಜು ಕಪ್ನೂರ್, ನಂದಕುಮಾರ್ ನಾಗಭುಜಂಗೆ, RK ಪಾಟೀಲ್, ಗೋರಖ್ನಾಥ್, ಸತೀಶ್ ರತ್ನಾಕರ್ ದುಬಲ್ಗುಂಡಿ ಸೇರಿ 6 ಆರೋಪಿಗಳನ್ನು ಸಿಐಡಿ ಪೊಲೀಸರು ಬಂಧಿಸಿದ್ದಾರೆ. ಸಿಐಡಿ ನೋಟಿಸ್ ಬೆನ್ನಲ್ಲೇ ರಾಜು ಕಪ್ನೂರ್ ವಿಚಾರಣೆಗೆ ಹಾಜರಾಗಿದ್ದ. ಬಿಟ್ಟಿ ಬಿಲ್ಡಪ್ನಲ್ಲೇ ಎಂಟ್ರಿ ಕೊಟ್ಟಿದ್ದ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮಾಡಿಕೊಂಡು 16 ದಿನ ಆಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ರಾಜ್ಯ ಪೊಲೀಸರು ವಿಫಲರಾಗಿದ್ದರು. ಆದರೆ ಇವತ್ತು ಸಿಐಡಿ ನೋಟಿಸ್ ಕೊಟ್ಟು 4 ದಿನದ ಬಳಿಕ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಪ್ರತ್ಯಕ್ಷನಾಗಿದ್ದ. ಬೀದರ್ ರೈಲ್ವೆ ಪೊಲೀಸ್ ಠಾಣೆಗೆ ಬಂದ ರಾಜು ಕಪ್ನೂರ್ಗೆ ಬೆಂಬಲಿಗರ ರಾಜಮರ್ಯಾದೆ ಸಿಕ್ತು. ತನ್ನ ಮೇಲೆ ಆರೋಪ ಇದೆ ಅನ್ನೋದನ್ನು ಮರೆತ ಈ ಭೂಪ ಎದೆ ಉಬ್ಬಿಸಿಕೊಂಡು ದೌಲತ್ತಿಂದ ಠಾಣೆಗೆ ಹಾಜರಾಗಿದ್ದ. 16 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಬಂಧಿಸೋಕೆ ರಾಜ್ಯ ಪೊಲೀಸರು ವಿಫಲರಾಗಿದ್ರು. ಕೊನೆಗೆ ಅವರೇ ಬಂದು ಶರಣಾಗಬೇಕಾಯಿತು. ಮಲ್ಲಿಕಾರ್ಜುನ್ ಮರಕೆಲೆ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.